ಹಣ ಕಂಡ್ರೆ ಹೆಣವೂ ಕೂಡ ಬಾಯಿ ಬಿಡುತ್ತೆ ಎಂಬ ಗಾದೆಯೊಂದಿದೆ. ಅದೇ ರೀತಿಯಲ್ಲಿ ಕ್ಷಣಿಕ ಲಾಭದ ಆಸೆ ಹಾಗೂ ಸಾಮಾಜಿಕ ಜಾಲತಾಣಗಳ ದುರ್ಬಳಕೆ ಮತ್ತಿತರ ಕಾರಣದಿಂದ ಕೂಲಿ ಕಾರ್ಮಿಕರಿಂದ ಹಿಡಿದು ಉನ್ನತ ವಿದ್ಯಾಭ್ಯಾಸ ಮಾಡಿದವರು ಸಹ ಮಾನವ ಕಳ್ಳ ಸಾಗಾಣಿಕೆಯ ಬಲೆಗೆ ಬಿದ್ದು ಬಲಿಪಶುಗಳಾಗ್ತಾ ಇದ್ದಾರೆ. ಅದರಿಂದ ಪ್ರತಿಯೊಬ್ಬರೂ ಕೂಡ ಎಚ್ಚರಿಕೆಯಿಂದ ಇದ್ದು ಮಾನವ ಕಳ್ಳ ಸಾಗಾಣಿಕೆ ತಡೆಗೆ ಕೈ ಜೋಡಿಸಬೇಕು ಎಂದು ಅಂಕೋಲಾದ ಹಿರಿಯ ಸಿವಿಲ್ ಜಡ್ಜ್ ಮತ್ತು ಜೆಎಂಎಫ್ಸಿ ನ್ಯಾಯಾಧೀಶೆ ಪ್ರಿಯಾ ರವಿ ಜೋಗ್ಲೇಕರ್ ಎಚ್ಚರಿಸಿದರು. ಅಂಕೋಲಾ ತಾಲೂಕು ಕಾನೂನು ಸೇವಾ ಸಮಿತಿ, ವಕೀಲರ ಸಂಘ, ಶಿಶು ಅಭಿವೃದ್ಧಿ ಯೋಜನೆ, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಹಾಗೂ ಪೊಲೀಸ್ ಇಲಾಖೆಯ ಸಂಯುಕ್ತ ಆಶ್ರಯದಲ್ಲಿ ಬೆಳಸೆ ಎಸ್ಸಿ ಕಾಲೋನಿಯ ಅಂಗನವಾಡಿ ಕೇಂದ್ರದ ಸಭಾಭವನದಲ್ಲಿ ಮಂಗಳವಾರ ನಡೆದ ಮಾನವ ಕಳ್ಳ ಸಾಗಾಣಿಕೆ ವಿರೋಧಿ ದಿನಾಚರಣೆ ಅಂಗವಾಗಿ ಆಯೋಜಿಸಿದ ಕಾನೂನು ಅರಿವು ಮತ್ತು ನೆರವು ಕಾರ್ಯಕ್ರಮವನ್ನು ಗಿಡಕ್ಕೆ ನೀರೆರೆಯುವ ಮೂಲಕ ಉದ್ಘಾಟಿಸಿ ಅವರು ಮಾತನಾಡಿದರು. ಸಾಮಾಜಿಕ ಜಾಲತಾಣಗಳ ಮೂಲಕ ಅಪರಿಚಿತರ ಸಂಪರ್ಕ, ಉದ್ಯೋಗದ ಆಮಿಷ ಹಾಗೂ ಸುಳ್ಳು ಭರವಸೆಗಳಿಗೆ ಮರುಳಾಗುವ ಪರಿಸ್ಥಿತಿ ಹೆಚ್ಚಾಗುತ್ತಿದ್ದು, ಶಿಕ್ಷಣ ಅಥವಾ ಸಾಮಾಜಿಕ ಸ್ಥಾನಮಾನವನ್ನು ಮೀರಿ ಯಾರೇ ಆಗಿದ್ರೂ ಮೋಸಕ್ಕೆ ಒಳಗಾಗುವ ಸಾಧ್ಯತೆ ಇದೆ. ಹೀಗಾಗಿ ಪ್ರತಿಯೊಬ್ಬರು ಎಚ್ಚರ ವಹಿಸಿ ಇಂತಹ ಪ್ರಕರಣಗಳನ್ನು ತಡೆಗಟ್ಟುವಲ್ಲಿ ಸಮಾಜವು ಜವಾಬ್ದಾರಿಯಿಂದ ನಡೆದುಕೊಳ್ಳಬೇಕೆಂದು ಕರೆ ನೀಡಿದರು. ಹೆಚ್ಚುವರಿ ಸಿವಿಲ್ ನ್ಯಾಯಾಧೀಶೆ ಹಾಗೂ ಜೆಎಂಎಫ್ಸಿ ನ್ಯಾಯಾಧೀಶೆ ಸಂಯಕ್ಕ ಎಸ್ ಮುಪ್ಪಾನೆ ಮಾತನಾಡಿ, ದಿನನಿತ್ಯದ ಚಟುವಟಿಕೆಗಳು, ಪ್ರವಾಸದ ಸ್ಥಳಗಳು ಹಾಗೂ ವೈಯಕ್ತಿಕ ಮಾಹಿತಿಯನ್ನು ಸಾಮಾಜಿಕ ಜಾಲತಾಣಗಳಲ್ಲಿ ಹಂಚಿಕೊಳ್ಳುವುದರಿಂದ ಖಾಸಗಿತನಕ್ಕೆ ಧಕ್ಕೆ ಉಂಟಾಗುವುದಲ್ಲದೆ ಅಪಾಯಕ್ಕೂ ಆಹ್ವಾನ ನೀಡಿದಂತಾಗುತ್ತದೆ ಎಂದು ಎಚ್ಚರಿಸಿದರು. ಅಲ್ಲದೆ ತಾಲೂಕು ಕಾನೂನು ಸೇವಾ ಸಮಿತಿಯ ಮೂಲಕ ಉಚಿತ ಕಾನೂನು ನೆರವು ಪಡೆಯಬಹುದಾದ ಬಗ್ಗೆ ಮಾಹಿತಿ ನೀಡಿದರು. ಸಹಾಯಕ ಸರ್ಕಾರಿ ಅಭಿಯೋಜಕಿ ಶಿಲ್ಪಾ ನಾಯಕ್, ಎಪಿಎಸ್ಐ ಮಂಜುನಾಥ ನಿಂಗೊಳ್ಳಿ ಹಾಗೂ ವಕೀಲರ ಸಂಘದ ಕಾರ್ಯದರ್ಶಿ ಆರ್ಟಿ ಗೌಡ ಮಾತನಾಡಿ, ಮಾನವ ಕಳ್ಳ ಸಾಗಾಣಿಕೆ ತಡೆಗೆ ಸಮಾಜದಲ್ಲಿ ಸ್ವಯಂ ಜಾಗೃತಿ ಮೂಡಬೇಕು ಮತ್ತು ಪ್ರತಿಯೊಬ್ಬರು ಕಾನೂನಿನ ಅರಿವು ಹೊಂದಬೇಕು ಎಂದು ತಿಳಿಸಿದರು. ಒಂದು ಜಾಗೃತಿಯನ್ನು ನಾವು ವಹಿಸ್ಕೋಬೇಕಾಗಿರುತ್ತೆ. ಈಗ ಏನಾಗಿದೆ ಅಂದರೆ, ಇತ್ತೀಚಿನ ದಿನಗಳಲ್ಲಿ ಮಾನವ ಕಳ್ಳ ಸಾಗಾಣಿಕೆ ಜಾಸ್ತಿ ಆಗ್ತಾ ಇದೆ. ಅಂದರೆ ನಮಗೆ ಗೊತ್ತಿಲ್ಲದೇನೋ ನಮಗೆ ಗೊತ್ತಿದ್ದೂ ನಾವು ಮಾನವ ಕಳ್ಳ ಸಾಗಾಣಿಕೆಗೆ ಒಂದು ಉತ್ತೇಜನವನ್ನು ಕೊಡ್ತಾ ಇದ್ದೇವೆ. ಹೇಗೆ ಅಂತೇಳಿ ಕೇಳ್ಬೋದು. ಈಗ ನೋಡಿ, ಮಾನವ ಕಳ್ಳ ಸಾಗಾಣಿಕೆ ಅಂತ ಹೇಳಿದ್ರೆ ಅದರಲ್ಲಿ ಏನೇ ಬರುತ್ತೆ ಅಂತ ಹೇಳಿದ್ರೆ ಬಲವಂತದ ದುಡಿಮೆ, ಲೈಂಗಿಕ ಶೋಷಣೆ, ಅದರ ಜೊತೆಗೆ ಅಂಗಾಂಗ ಮಾರಾಟ, ಅದರ ಜೊತೆಗೆ ಭಿಕ್ಷಾಟನೆ. ನೋಡಿ, ಇಷ್ಟೊಂದು ಕೆಲಸ ಇದೆ ಮಾನವ ಕಳ್ಳ ಸಾಗಾಣಿಕೆಯಲ್ಲಿ. ಏನು ಮಾಡ್ತಾರೆ, ಯಾರಾದರೂ ಬಂದು, ಈಗ ಪ್ರತಿಯೊಬ್ಬ ಮನುಷ್ಯನಿಗೂ ನಾನು ಎಲ್ಲೋ ಓದಲು ಕೂಡ ಹೇಳ್ತಾ ಇರ್ತೇನೆ, ಅಗತ್ಯವಾದ ವಸ್ತು ಅಂದರೆ ನಮ್ಮ ದಿನನಿತ್ಯದಲ್ಲಿ ಅದಿಲ್ಲದೆ ಎಲ್ಲೂ ಕೂಡ ನಡೆಯಲ್ಲ. ಅಂದರೆ ಯಾವುದು ನಮಗೆ ಎಲ್ಲರೂ ಅದ್ರ ಹಿಂದೆ ಬಿದ್ದಿರೋದು ಯಾವುದು, ನಾವು ಹಣಕ್ಕೆ ಅಲ್ವಾ. ಹಣ ಇದೆ ಅಂತ ಹೇಳಿದ್ರೆ ಎಲ್ಲನೂ ಇದೆ, ಹೆಣ ಕೂಡ ಬಾಯಿ ಬಿಡುತ್ತೆ ಅಂತೇಳಿ ಅನ್ನೋ ಕಾಲ ಇದು. ಅಂಥದಕ್ಕೆ ನಾವೇನು ಮಾಡ್ತೇವೆ ಅಂತೇಳಿದ್ರೆ, ಹಣ ಸಿಗುತ್ತೆ ಅಂತ ಹೇಳಾದರೆ ಯಾಕೆ ಬೇಡ ಅಂತ ಹೇಳ್ಕೊಂಡು ಯಾವುದೇ ಒಬ್ಬ ವ್ಯಕ್ತಿ ಬಂದು ನಿಮ್ಮಲ್ಲಿ ಒಂದು ಆಮಿಷವನ್ನು ಒಡ್ತಾನೆ. ಆಮಿಷವನ್ನು ಅವನು ಹೇಗೆ ಇರುತ್ತಾನೆ ಅಂತ ಹೇಳಿದ್ರೆ, ನಿಮಗೆ ಆಮಿಷಕ್ಕಲ್ಲ, ನಿಮ್ಮನ್ನು ಒಂದು ಬಲಿಪಶುವಾಗಿ ಮಾಡ್ತಾನೆ. ಏನಂತ ಹೇಳ್ತಾನೆ, ನಿಮಗೆ ಒಂದು ಕೆಲಸ ಇದೆ, ನಿಮಗೆ ಒಂದು ಉದ್ಯೋಗ ಇದೆ, ಅಥವಾ ನೀವು ಕಲ್ತಿದ್ದಿದ್ರೆ ನಿಮಗೆ ಒಂದು ನೌಕರಿ ಕೊಡಿಸ್ತೇನೆ ಅಂತ ಹೇಳೋದು, ಅಥವಾ ಇನ್ನೂ ಹೆಚ್ಚಿಗೆ ಕಲ್ತಿದ್ದಿದ್ರೆ ನಿಮಗೆ ವಿದೇಶದಲ್ಲಿ ನೌಕರಿ ಕೊಡಿಸ್ತೇನೆ ಅಂದರೆ, ನೋಡಿ ಎಲ್ಲಿ ತನಕ ಒಂದು ಸರಳ ಒಂದು ಕೂಲಿ ಮಾಡುವಂಥ ಒಂದು ವ್ಯಕ್ತಿಯಿಂದ ಹಿಡಿದು ಅತಿ ಉನ್ನತ ಒಂದು ವಿದ್ಯಾಭ್ಯಾಸವನ್ನು ಪಡೆದಂಥ ವ್ಯಕ್ತಿ ಕೂಡ ಮೋಸಕ್ಕೆ ಒಳಗಾಗ್ತಾನೆ. ವಿದೇಶದಲ್ಲಿ ನೌಕರಿ ಕೊಡಿಸ್ತೇನೆ ಅನ್ನೋದು, ಅಥವಾ ಅತಿ ಉನ್ನತವಾದ ನೌಕರಿ ಕೊಡಿಸ್ತೇನೆ, ನನ್ನ ಹತ್ರ ಬಾ ಅಂತ ಹೇಳೋದು. ಆಗ ಏನು ಮಾಡ್ತೀರಾ ನೀವು, ಅದಕ್ಕೆ ಒಪ್ಪಿಗೆಯನ್ನು ಸೂಚಿಸ್ತೀರಾ. ಹೆಣ್ಣು ಮಕ್ಕಳು ಅಷ್ಟೇ, ಕೆಲವೊಮ್ಮೆ ಮದುವೆ ಆಗಿರಲ್ಲ, ಹೆಣ್ಣು ಮಕ್ಕಳು ಇರ್ಬೋದು, ಗಂಡು ಮಕ್ಕಳು ಇರ್ಬೋದು, ಮದುವೆ ಆಗಿರಲ್ಲ, ಮದುವೆಯ ಆಮಿಷ. ಅಲ್ಲಿ ನಾವು ಒಂದು ಮೆಟ್ರೋಮನಿಯಲ್ಲ ಇದನ್ನು ತೆಗೆದಿದ್ದೇವೆ, ಆ್ಯಪನ್ನು ತೆಗೆದಿದ್ದೇವೆ, ನಿಮಗೆ ಮದುವೆಯನ್ನು ಮಾಡಿಸ್ಕೊಡ್ತೇವೆ ಅಂತ ಹೇಳೋದು. ಹೀಗೆ ಅಂದರೆ ಒಂದು ಬಲೆಯನ್ನು ಹೆಣಿತಾರೆ ಅವರು. ನೀವು ಇದ್ದೀರಾ ಅಂತ ಹೇಳಿದ್ರೆ, ಈಗೆಲ್ಲ ಜಾಲತಾಣಗಳು ಪ್ರತಿಯೊಬ್ಬರದ್ದು ಡೀಟೇಲ್ಸ್ ಅವ್ರಿಗೆ ಗೊತ್ತಿರುತ್ತೆ. ಮೊಬೈಲ್ ಒಂದು ಇದ್ರೆ ಸಾಕು, ಯಾವ್ಯಾವ ವ್ಯಕ್ತಿ ಏನೇನು ಮಾಡ್ತಾರೆ. ನೀವು ಒಂದು ಸ್ನ್ಯಾಪ್ಚಾಟ್ನಲ್ಲಿ ಫೋಟೋ ತಗೊಳ್ತಾ ಇರ್ತೀರಲ್ವ, ಯಾಕಂದರೆ ನಾವು ಚೆನ್ನಾಗಿ ಕಾಣ್ತೀವಿ ಅಂತ ಹೇಳ್ಕೊಂಡು ಎಲ್ಲರಿಗೂ ಆಸೆ ಇರುತ್ತೆ. ಈಗಂತೂ ಫೋಟೋ ಹುಚ್ಚು ಎಲ್ಲರಿಗೂ ಕೂಡ ಇರುತ್ತೆ. ರೀಲ್ಸ್ಗಳನ್ನು ಮಾಡ್ತಾ ಇರ್ತೀರಿ. ಅದು ಏನಾಗುತ್ತೆ ಅಂತ ಹೇಳಿದ್ರೆ, ಇನ್ನೊಬ್ಬ ವ್ಯಕ್ತಿ ನೀವು ಸ್ನ್ಯಾಪ್ನಲ್ಲಿ ಇರೋದನ್ನು ಕೂಡ ಅವನು ತೆಗೆದು ನೋಡ್ಬೋದು. ಅಥವಾ ನೀವು ಒಂದು ಬಸ್ ಟಿಕೆಟ್ ತೊಗೊಂಡ್ರೂ ಕೂಡ ನಿಮ್ಮ ಅಕೌಂಟ್ ಎಲ್ಲಿದೆ, ಅಥವಾ ನೀವು ಒಂದು ಟ್ರೈನಿಗೆ ಹೋದ್ರಿ, ಟ್ರೈನ್ ಬುಕ್ಕಿಂಗ್ ಮಾಡಿಸ್ತಾ ಇದ್ದೀರಾ ಅಂದರೆ, ಈ ಕ್ರೈಮ್ಸ್ ಹೇಗಾಗಿದೆ ಅಂತ ಹೇಳಿದ್ರೆ, ನಿಮ್ಮ ಒಂದು ಪ್ರತಿಯೊಂದು ಡೀಟೇಲ್ಸು ಮೋಸ ಮಾಡುವಂಥ ವ್ಯಕ್ತಿ ಎಲ್ಲವನ್ನೂ ತಗೊಂಡು ನಿಮಗೆ ಗಾಣವನ್ನು ಹಾಕ್ತಾನೆ. ಡೆಲ್ಲಿಯಲ್ಲಿ ಇದ್ದವನು ಇವತ್ತು ಇಲ್ಲಿ ಒಂದು ನೀವು
ವಕೀಲರ ಸಂಘದ ಅಧ್ಯಕ್ಷ ವಿನಾಯಕ ಎಸ್ ನಾಯಕ್ ಸಭಾಧ್ಯಕ್ಷತೆ ವಹಿಸಿ ಮಾತನಾಡಿ, ಜನಸಾಮಾನ್ಯರಲ್ಲಿ ಕಾನೂನು ಅರಿವು ಮೂಡಿಸುವ ಇಂತಹ ಕಾರ್ಯಕ್ರಮಗಳಿಗೆ ಎಲ್ಲರ ಸಹಕಾರ ಅಗತ್ಯ ಎಂದರು. ಶಿಶು ಅಭಿವೃದ್ಧಿ ಯೋಜನಾಧಿಕಾರಿ ರಾಘವೇಂದ್ರ ಭಟ್ ಸ್ವಾಗತಿಸಿದರು. ಉಮಾ ಸಂಗಡಿಗರು ಪ್ರಾರ್ಥಿಸಿದರು. ಶಿಶು ಅಭಿವೃದ್ಧಿ ಯೋಜನೆಯ ಮೇಲ್ವಿಚಾರಕಿ ಮಮತಾ ಗೌಡ ಕಾರ್ಯಕ್ರಮ ನಿರೂಪಿಸಿದರು. ಭಾವನಾ ನಾಯಕ್ ವಂದಿಸಿದರು. ವಿದ್ಯಾರ್ಥಿಗಳು, ಸ್ಥಳೀಯ ನಾಗರಿಕರು, ವಿವಿಧ ಇಲಾಖೆಗಳ ಅಧಿಕಾರಿಗಳು ಹಾಗೂ ಸಿಬ್ಬಂದಿ ಉಪಸ್ಥಿತರಿದ್ದರು. ಕಾರ್ಯಕ್ರಮದ ಬಳಿಕ ನ್ಯಾಯಾಧೀಶರಾದ ಪ್ರಿಯಾ ರವಿ ಜೋಗಳೇಕರ್ ಹಾಗೂ ಸಂಯುಕ್ತ ಎಸ್ ಮುಪ್ಪಾನೆ ಅವರು ಅಂಗನವಾಡಿ ಕೇಂದ್ರಕ್ಕೆ ಭೇಟಿ ನೀಡಿ ಪುಟಾಣಿಗಳೊಂದಿಗೆ ಕೆಲಕಾಲ ಕಳೆದು ಮಕ್ಕಳ ಚಟುವಟಿಕೆಗಳನ್ನು ವೀಕ್ಷಿಸಿದರು. ಅಲ್ಲದೆ ಆಹಾರದ ಗುಣಮಟ್ಟ, ಶುಚಿತ್ವ ಹಾಗೂ ಮೂಲಸೌಕರ್ಯಗಳ ಬಗ್ಗೆ ಅಧಿಕಾರಿಗಳಿಂದ ಮಾಹಿತಿ ಪಡೆದು ಅಗತ್ಯ ಸೂಚನೆಗಳನ್ನು ನೀಡಿದರು. ಕೆನರಾ ಪ್ಲಸ್ ನ್ಯೂಸ್, ಅಂಕೋಲಾ.